ದಸರಾ ಬಂತು ಅಂದರೆ ಬೊಂಬೆಗಳ ಪ್ರದರ್ಶನ ಎಲ್ಲ ಮನೆಗಳಲ್ಲೂ ಕೂಡ ತಲಾಂತರದಿಂದ ಮಾಡಿಕೊಂಡು ಬಂದಿರತಕ್ಕಂಥ ಒಂದು ದೊಡ್ಡ ಸಂಪ್ರದಾಯ. ಅದೇ ರೀತಿಯಾಗಿ ಬೆಂಗಳೂರು ನಿವಾಸಿಯಾಗಿರ್ತಕ್ಕಂಥ ಹಾಗೆ ಶಿವಮೊಗ್ಗದ ಮೂಲದವರಾಗಿರ್ತಕ್ಕಂಥ ಪ್ರಕಾಶ್ ಮತ್ತು ನಿಖಿಲ್ ಶರ್ಮಾ ಹಾಗೂ ಸಿತಾರಾ ಅವರ ಮನೆಯಲ್ಲಿ ಇವತ್ತು ವಿಶೇಷವಾಗಿ ಬೊಂಬೆ ಪ್ರದರ್ಶನವನ್ನು 9 ದಿನಗಳ ಕಾಲ ಏರ್ಪಡಿಸಲಾಗಿದೆ. ಅದರಲ್ಲೂ ವಿಶೇಷವಾಗಿ ಮಲೆನಾಡು ಭಾಗದಲ್ಲಿ ಅನುಸರಿಸ್ತಕ್ಕಂಥ ಕೃಷಿ ಪದ್ಧತಿಯನ್ನು ಈ ಬೊಂಬೆ ಪ್ರದರ್ಶನದಲ್ಲಿ ತೋರಿಸಲಾಗಿದೆ. ಏನೇನು ಕೃಷಿ ಪದ್ಧತಿನಲ್ಲಿ ಅಳವಡಿಸಿಕೊಳ್ಳಲಾಗ್ತದೆ, ಅಲ್ಲಿರ್ತಕ್ಕಂಥ ಅಡಿಕೆ ಕೊಯ್ಲು ಆಗಿರ್ಬೋದು, ತೆಂಗಿನ ಫಸಲಿನ ಬೇಸಾಯ ಆಗಿರ್ಬೋದು, ಭತ್ತದ ಬೇಸಾಯ ಆಗಿರ್ಬೋದು, ಭತ್ತದ ನಾಟಿ ಆಗಿರ್ಬೋದು, ಎಲ್ಲ ರೀತಿಯಾಗಿರ್ತಕ್ಕಂಥದ್ದನ್ನು ಕೂಡ ಅಲ್ಲಿ ಪರಿಚಯಿಸಲಾಗಿದೆ. ಮತ್ತು ವಿಶೇಷವಾಗಿ ಮೈಸೂರು ಭಾಗದಲ್ಲಿ ಯಾವ ರೀತಿಯಾಗಿ ಮದುವೆಯನ್ನು ಉದಾಹರಣೆಗೆ ಮದುವೆಯ ಪ್ರಾರಂಭದ ಹಂತದಿಂದ ಹಿಡಿದು ಮದುವೆ ಮುಗಿಯುವ ಕೊನೆಯ ಹಂತದವರೆಗೂ ಕೂಡ ಬೊಂಬೆ ಪ್ರದರ್ಶನದಲ್ಲಿ ಭಾಳ ವಿಸ್ತಾರವಾಗಿ ಅವರು ವಿಸ್ತೃತವಾಗಿ ಪರಿಚಯ ಮಾಡಿದ್ದಾರೆ. ವಿಶೇಷವಾಗಿ ಕಳೆದ 52 ವರ್ಷಗಳಿಂದ ಪ್ರಕಾಶ್ ಅವರ ಕುಟುಂಬ ಇಂಥ ಒಂದು ಬೊಂಬೆ ಪ್ರದರ್ಶನವನ್ನು ತಲಾಂತರ ನಡೆಸ್ಕೊಂಡು ಬರ್ತಾಯಿದೆ. ಅವರು ಇಂತಹ ಆಧುನಿಕ ಯುಗದಲ್ಲೂ ಕೂಡ ಎಂದೂ ಕೂಡ ಅವರು ಬೊಂಬೆ ಪ್ರದರ್ಶನವನ್ನು ಪ್ರತಿ ವರ್ಷ ಕೈ ಬಿಟ್ಟಿಲ್ಲ. ಬೆಂಗಳೂರಿನಲ್ಲೂ ಕೂಡ ಸ್ವತಃ ಅವರ ಮಗನ ಮನೆಯಲ್ಲಿ ಇವತ್ತು ವಿಶೇಷವಾಗಿ ಭಾಳ ದೊಡ್ಡ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ನಮ್ಮ ಮನೆಯಲ್ಲಿ ತಲತಲಾಂತರದಿಂದ ಬೊಂಬೆಗಳಿಡುವ ಪದ್ಧತಿ ಇದೆ. ಅದು ತುಂಬ ಒಂಥರ ಮನೆ ಮಂದಿ ಎಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡಿ, ಅದು ಬೊಂಬೆ ಇಡೋಕ್ಕೆ ಮುಂಚೆಯಿಂದ ಕೆಲಸ ಇರ್ಬೋದು, ಬೊಂಬೆ ಇಟ್ಟ ಮೇಲೆ ಆವಾಗ ನಡೆಯೋ ಪೂಜೆ ಪುನಸ್ಕಾರ, ಬರೋರು ಬೊಂಬೆಗಳನ್ನ ನೋಡೋಕ್ಕೆ ಬನ್ನಿ ಅಂತ ಕರೆಯೋದ್ರಿಂದ ಹಿಡಿದು ಆಮೇಲೆ ಬೊಂಬೆಗಳು ಮತ್ತೆ ಪ್ಯಾಕ್ ಮಾಡಿ ಎತ್ತಿಡೋವರೆಗೂ ಒಂಥರ ಕುಟುಂಬ ಇಡೀ ಕೆಲಸ ಮಾಡುವಂಥ ಒಂದು ಹಬ್ಬ ಇದು. ನಮ್ಮ ಮನೆಯಲ್ಲಿ ನೀವು ನೋಡೋದಾದರೆ ಕೃಷ್ಣನ ಪ್ರತಿಯೊಂದು ಅವತಾರಗಳನ್ನು ನಾವು ಇಡೋಕ್ಕೆ ಟ್ರೈ ಮಾಡಿದ್ದೀವಿ. ಈಗಿನ ಕಾಲದಲ್ಲಿ ಮಕ್ಕಳಿಗೆ ಮೊಬೈಲ್ ನೋಡಬೇಡಿ, ಟಿ ವಿ ನೋಡಬೇಡಿ ಅಂತ ತುಂಬ ಸ್ಟ್ರಿಕ್ಟ್ ಮಾಡಬೇಕಾಗತ್ತೆ. ಆದರೆ ಮಕ್ಕಳಿಗೆ ಈ ಥರ ನಮ್ಮ ರಾಮಾಯಣ ಆಗಲಿ, ಮಹಾಭಾರತ ಆಗಲಿ, ಇದ್ರ ಬಗ್ಗೆ ಎಲ್ಲ ಹೇಳ್ಕೊಡೋದಕ್ಕೆ ಈ ಥರ ಬೊಂಬೆಗಳ ಮೂಲಕ ಹೇಳೋದ್ರಿಂದ ಅವುಗಳಿಗೆ ಕತೆಗಳು ಇನ್ನೂ ಚೆನ್ನಾಗಿ ಮನಸ್ಸಿಗೆ ನಾಟುತ್ತೆ. ಸೊ ಹಾಗಾಗಿ ನಾವು ಕೃಷ್ಣನ ಜನನದಿಂದ ಹಿಡಿದು ಭಗವದ್ಗೀತೋಪದೇಶದವರೆಗೂ ಎಲ್ಲ ಥರವಾದ ಕೃಷ್ಣನ ಲೀಲೆಗಳನ್ನು ಇಲ್ಲಿ ಇಡೋಕ್ಕೆ ಟ್ರೈ ಮಾಡಿದ್ದೀವಿ. ಅದಲ್ಲದೆ ಬೇರೆ ಬೇರೆ ಅವತಾರಗಳು ಅಂದರೆ ಅಷ್ಟಲಕ್ಷ್ಮಿಯ ಅವತಾರಗಳಿರ್ಬೋದು, ದುರ್ಗೆ ಅವತಾರ ಇರ್ಬೋದು, ಆಮೇಲೆ ರಾಮ ಪಟ್ಟಾಭಿಷೇಕ ಇರ್ಬೋದು, ಅರ್ಧನಾರೀಶ್ವರ ಇರ್ಬೋದು, ಆಮೇಲೆ ಶೃಂಗೇರಿ ಶಾರದಾಂಬೆ ಇರ್ಬೋದು. ಸೊ ಈ ಥರ ಪ್ರತಿಯೊಂದು ದೇವರ ಪ್ರತಿಯೊಂದು ರೂಪವನ್ನು ಇಲ್ಲಿ ನಾವು ತೋರ್ಸೋಕ್ಕೆ ಟ್ರೈ ಮಾಡಿದ್ದೀವಿ. ಆಮೇಲೆ ನಮ್ಮ ಮನೇಲಿ ಇನ್ನೊಂದೇನೆಂದರೆ ಇದು ಗಣೇಶಗಳ ಕಲೆಕ್ಷನ್ಸ್ ಇದೆ. ಸೊ ನಾವು ಯಾವುದೇ ಜಾಗಕ್ಕೆ ಗಣೇಶಂದು ಒಂದು ದೇವಸ್ಥಾನಕ್ಕೆ ಅಂತ ಹೋದ್ರೂ, ಅದು ನಮ್ಮ ಕರ್ನಾಟಕದಿರ್ಬೋದು ಅಥವಾ ಹೊರ ರಾಜ್ಯದಾನ ಇರ್ಬೋದು, ಮಹಾರಾಷ್ಟ್ರದಾಗಲಿ ಚೆನ್ನೈದು ಪಿಳ್ಯಾರ್ಪೆಟ್ಟಿ ಇದೆ, ಪುಣೆ ದಗಡು ಶೆಟ್ ಇದೆ. ಸೊ ಈ ಥರ ಪ್ರತಿಯೊಂದು ಗಣೇಶಗಳನ್ನೂ ಕಲೆಕ್ಟ್ ಮಾಡಿ ಇದು ಗಣೇಶನ ಕಲೆಕ್ಷನ್ಸು ಆಲ್ಮೋಸ್ಟ್ ಒಂದು 20 ವರ್ಷದ ಕಲೆಕ್ಷನ್ಸ್ ಇದೆ ನಮ್ಮ ಮನೇಲಿ. ಅದಲ್ಲದೆ ಈ ಸತಿ ಮದುವೆ ಪದ್ಧತಿನೂ ಇಟ್ಟಿದ್ದೀವಿ. ಮದುವೆ ಪದ್ಧತಿ ಮೊದಲೆಲ್ಲ 10 ದಿನದ ಪದ್ಧತಿಗಳು ನಡೀತಿತ್ತು. ಅದು ಇವಾಗ ಕಡಿಮೆಯಾಗಿ ಕ್ಷೀಣಿಸಿ ಇವಾಗ 3 ದಿನ 2 ದಿನಕ್ಕೆ ಬಂದು ನಿಂತಿದೆ. ಸೊ ಆ 3 ದಿನದ ಪದ್ಧತಿ ಅರ್ಶಿನ ಕುಟ್ಟೋ ಶಾಸ್ತ್ರದಿಂದ ಹಿಡಿದು ಬಳೆ ತೊಡಿಸೋ ಶಾಸ್ತ್ರದಿಂದ ಹಿಡಿದು ಗೌರಿ ಪೂಜೆ, ಬಾಗ್ನ ಕೊಡೋದು, ಆಮೇಲೆ ಧಾರೆ, ಆಮೇಲೆ ಭೂಮದೂಟ, ಆಮೇಲೆ ಮನೆ ತುಂಬಿಸ್ಕೊಂಡ್ಮೇಲೆ ಸತ್ಯನಾರಾಯಣ ಪೂಜೆ, ಹೀಗೆ ಪ್ರತಿಯೊಂದು ಪದ್ಧತಿಯನ್ನು ನಾವಿಲ್ಲಿ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀವಿ. ಎಷ್ಟು ದಿನದ ಪ್ರಿಪ್ರೇಷನ್? ದಸರಾ ಶುರು ಆಗೋಕ್ಕೆ ಒಂದು 10-15 ದಿನಕ್ಕೆ ಮುಂಚೆಯಿಂದ ಶುರು ಮಾಡ್ಕೋತೀವಿ. ಬೊಂಬೆಗಳನ್ನ ಡಬ್ಬದಿಂದ ಇಳಿಸೋದ್ರಿಂದ ಹಿಡಿದು ಮೆಟ್ಲು ಮಾಡೋದು, ಅದಕ್ಕೆ ಕವರಿಂಗ್ ಮಾಡೋದು, ಅದಕ್ಕೆ ಸ್ಟೆಪ್ಸ್ಗೆ ಡೆಕೋರೇಷನ್ ಮಾಡಿ ಬ್ಯಾಕ್ಗ್ರೌಂಡ್ಸ್ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಕಳೆದ 15 ವರ್ಷದಿಂದ ಇಲ್ಲಿ ಮನೆ ಮಾಡಿದ್ದೀವಿ. ನಾವು ಈ ನಮ್ಮ ಗೊಂಬೆ ಕುಡಿಸೋ ಸಂಪ್ರದಾಯನ, ನಮ್ಮ ಭಾರತೀಯ ಸಂಪ್ರದಾಯದ ಎಲ್ಲ ಮಜಲುಗಳನ್ನ ನಾವು ಇಲ್ಲಿ ತೋರಿಸೋದಕ್ಕೆ ಒಂದು ಪ್ರಯತ್ನ ಮಾಡಿದ್ದೇವೆ. ಒಂದು ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಕೃಷ್ಣನ ಅವತಾರಗಳಿರ್ಬೋದು, ಭಾರತೀಯ ಸಂಸ್ಕೃತಿ ಇರ್ಬೋದು, ಹಾಗೂ ನಮ್ಮ ಮಲೆನಾಡಿನ ವ್ಯವಸಾಯದ ಪದ್ಧತಿಗಳಿರ್ಬೋದು, ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಮೈಸೂರು ಸಂಪ್ರದಾಯದಲ್ಲಿ ಹಿಂದಿನ ಕಾಲದಲ್ಲಿ ಅಥವಾ ಈಗಲೂ ಸಹಿತ ಹೇಗೆ ಮದುವೆಗಳನ್ನ ಮಾಡ್ತಾರೆ ಅನ್ನೋದನ್ನು ಎಲ್ಲದನ್ನು ನಾವು ಗೊಂಬೆಗಳ ಮೂಲಕ ಇಲ್ಲಿ ಪ್ರದರ್ಶನ ಮಾಡಿ ನಮ್ಮ ಮುಂದಿನ ಪೀಳಿಗೆಗೆ ಸಂಪ್ರದಾಯಗಳು ಏನು, ಹೇಗೆ ಮಾಡ್ತಾಯಿದ್ರು, ಈ ಭಾರತದ ಇತಿಹಾಸ ಏನು,
ಮಹಾಭಾರತ ಅಂದರೆ ಏನು, ರಾಮಾಯಣ ಅಂದರೆ ಏನು, ವ್ಯವಸಾಯ ಅಂದರೆ ಏನು ಅನ್ನೋದನ್ನೆಲ್ಲ ಮುಂದಿನ ಪೀಳಿಗೆಗೆ ಇದು ಚೆನ್ನಾಗಿ ಅರ್ಥ ಆಗಲಿ ಅಂತ ಹೇಳಿ ನಾವು ಕಳೆದ ಒಂದು 55 ವರ್ಷಗಳಿಂದ ಈ ಗೊಂಬೆ ಪ್ರದರ್ಶನ ನಿರಂತರವಾಗಿ ಮಾಡ್ತಾ ಬರ್ತಾಯಿದ್ದೀವಿ. ಪ್ರತಿ ವರ್ಷ ನಾವು ಇದನ್ನು ಜಾಸ್ತಿ ಮಾಡ್ಕೋತಾ ಬರ್ತಾ ಇದ್ದೇವೆ. ಸಣ್ಣದಾಗಿ ಸ್ಟಾರ್ಟ್ ಮಾಡಿದ್ದು ಇವಾಗ ಇಷ್ಟು ದೊಡ್ಡದಾಗಿದೆ. ಮುಂದಿನ ದಿನಗಳಲ್ಲೂ ಇದನ್ನು ನಾವು ಪ್ರತಿ ವರ್ಷ ಒಂದು 4ರಿಂದ 5 ಹೊಸ ಗೊಂಬೆಗಳನ್ನ ತಂದು ಬೇರೆ ಬೇರೆ ಪದ್ಧತಿಗಳೇನನ್ನ ನಮ್ಮ ಇದರಿಂದ ಮಿಸ್ ಆಗಿದ್ದರೆ ಅದನ್ನು ಸಹಿತ ಅಳವಡಿಸ್ಕೊಂಡು ಇದನ್ನು ಇಡ್ತಾ ಇದ್ದೀವಿ. ನಮ್ಮ ಮಲೆನಾಡಿನ ಕೃಷಿ ಪದ್ಧತಿ ಅಡಿಕೆ ಇರ್ಬೋದು, ಭತ್ತ ಹಾಗೂ ಕಾಫಿ ಇಂಥದನ್ನೆಲ್ಲ ಹೇಗೆ ಬೆಳೀತಾರೆ, ಹೇಗೆ ಇರುತ್ತೆ, ಅಲ್ಲಿಯ ವ್ಯವಸಾಯದ ಪದ್ಧತಿ ಏನು ಅನ್ನೋದನ್ನು ಸಹಿತ ನಾವುಗಳಂತೂ ಅದನ್ನು ಇಲ್ಲಿಯ ತನಕ ಕಂಟಿನ್ಯೂ ಮಾಡ್ಕೊಂಡು ಬರ್ತಾಯಿದ್ದೀವಿ. ಒಂದು ಮದುವೆ ಆಗಲಿ, ಹಬ್ಬಗಳಾಗಲಿ, ಎಲ್ಲರೂ ಕುಟುಂಬ ವ್ಯವಸ್ಥೆಯಲ್ಲಿ ಜಾಯಿಂಟ್ ಫ್ಯಾಮಿಲಿ ಎಲ್ಲ ಸೇರ್ತಾ ಇದ್ದೀವಿ. ಅದು ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಾಗಲಿ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಈ ಥರ ಇಟ್ಬಿಟ್ಟು ನಾವು ಮಾಧ್ಯಮಗಳ ಮೂಲಕ ಇದನ್ನು ಬಹಳಷ್ಟು ವರ್ಷಗಳಿಂದ ಸಾರ್ವಜನಿಕರಿಗೂ ಸಹಿತ ಇಟ್ಸ್ ಅ ಲಾಟ್ ಆಫ್ ಡೆಡಿಕೇಶನು. ಸೊ ಈ ವರ್ಷ ನಾವು ಲಾಸ್ಟ್ ವರ್ಷ ಬರೀ ಇಲ್ಲಿ ಮಾತ್ರ ಇಟ್ಟಿದ್ವಿ. ಈ ವರ್ಷ 2 ಎಕ್ಸ್ಟ್ರಾ ಸ್ಟ್ಯಾಂಡ್ ಆಗಿ ಮತ್ತು ರೂಮಲ್ಲಿ ಹೋಯಿತು. ಸೊ ನೆಕ್ಸ್ಟ್ ಇಯರು ಇನ್ನೊಂದು ರೂಮ್ಗೂ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಈ ದಸರಾ ಹಬ್ಬದಿಂದ ಎಲ್ಲರಿಗೂ ಕೇಳ್ಕೊಳ್ಳೋದೊಂದೇ, ನಮ್ಮ ಸಂಪ್ರದಾಯನ ಪಾಲಿಸಿ ಮುಂದೆ ಬರೋ ಜನ್ರೇಷನ್ಗೂ ಲೆಟ್ ದೆಮ್ ಆಲ್ಸೋ ನೋ ದಟ್ ವಾಟ್ ಈಸ್ ದಿ ಸ್ಪೆಸಿಫಿಕೇಶನ್ ಆಫ್ ಈಚ್ ಆಫ್ ದಿ ಫೆಸ್ಟಿವಲ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಈಶಾಂತ್ ಶರ್ಮಾ. ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಸರಸ್ವತಿ ಪೂಜೆ. ಸರಸ್ವತಿ ಮಹಾಭಾಗೆ ವಿದ್ಯೆ ಕಮಲಲೋಚನೆ ವಿಶ್ವರೂಪೇ ವಿಶಾಲಾಕ್ಷಿ ವಿದ್ಯಾಂ ದೇಹಿ ನಮೋಸ್ತುತೆ. ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ದಸರಾ ಹಬ್ಬ ನಮ್ಮ ಮೈಸೂರು, ಬೆಂಗಳೂರು ಕಡೆ ಪದ್ಧತಿ ಅಂದರೆ ಬೊಂಬೆ ಇಡೋ ಪದ್ಧತಿ ಸರ್ವೇ ಸಾಮಾನ್ಯ. ಈ ಸತಿ ನಮ್ಮ ಮನೆಯಲ್ಲಿ ದಶಕಗಳಿಂದ ಹಿರಿಯರು ಬೊಂಬೆ ಇಡ್ತಾ ಬಂದಿದ್ದಾರೆ. ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಮನೆಯಲ್ಲಿ ಬೊಂಬೆ ಕಲೆಕ್ಷನ್ಸ್ ಅನ್ನೋದಾದರೆ ಕೃಷ್ಣನ ಜನನದಿಂದ ಹಿಡಿದು ಭಗವದ್ಗೀತೋಪದೇಶದವರೆಗೂ ಎಲ್ಲ ಕೃಷ್ಣ ಲೀಲೆಗಳು ಇಟ್ಟಿದ್ದೀವಿ. ಅದಾದಮೇಲೆ ಮೈಸೂರು ದಸರಾ ಹೇಗೆ ಇರುತ್ತೆ ಅನ್ನೋದನ್ನು ನಾವು ಪ್ರತಿ ಸತಿ ಅಥವಾ ಪ್ರತಿ ಬಾರಿ ಅಲ್ಲಿ ಹೋಗಿ ನೋಡೋಕ್ಕೆ ಆಗಲಿಕ್ಕಿಲ್ಲ. ಸೊ ಹಾಗಾಗಿ ಅಲ್ಲಿ ನಡೆಯೋ ಬೇರೆ ಬೇರೆ ಜಾನಪದ ಕಲೆಗಳಿರ್ಬೋದು, ಚೋಮನ ಕುಣಿತ, ವೀರಗಾಸೆ, ಕೀಲು ಕುದುರೆ, ಗಾಡಿ ಬೊಂಬೆ, ಸೊ ಅಂಬಾರಿ, ಈ ಥರ ಪ್ರತಿಯೊಂದೂ ನಾವಿಲ್ಲಿ ಮೈಸೂರು ದಸರಾದ ವೈಭವವನ್ನು ಇಲ್ಲಿ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀವಿ. ಅದಲ್ಲದೆ ಅಷ್ಟಲಕ್ಷ್ಮಿಯರು, ನವರಾತ್ರಿ ದಸರಾ ಅಂದರೆ ದುರ್ಗೆಯ ಹಲವು ಅವತಾರಗಳನ್ನೇ ನಾವು ಇಲ್ಲಿ ತೋರಿಸ್ಬೇಕಾಗಿದೆ. ಸೊ ಹಾಗಾಗಿ ನಾವು ಇಲ್ಲಿ ಅಷ್ಟಲಕ್ಷ್ಮಿಯರು, ಶೃಂಗೇರಿ ಶಾರದಾಂಬೆ, ದುರ್ಗೆ, ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿದ್ದೀರಾ? ಟೆನ್ಷನ್ ಬಿಡಿ. ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.